ಸಮುದ್ರದ ಸ್ಲಗ್ ಬೇಕು ಸಿ ಎಸ್ ಗೆ ಈ ಒಂದು ಸೀಸನ್ ಪ್ಲೇ ಆಫ್ ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ ಪ್ಲೇ ಆಫ್ ಸಿನರಿಯೋ ಕೇಳ್ಬಿಟ್ರೆ ಸಿ ಎಸ್ ಗೆ ಅವ್ರದ್ದು ಹಂಗೆ ಶಾಕ್ ಆಗ್ಬಿಡುತ್ತೆ. ಬಿಕಾಸ್ ಜಿ ಟಿ ಮತ್ತೆ ಸಿ ಎಸ್ ಗೆ ಇವತ್ತಿನ ಮ್ಯಾಚ್ ಅಲ್ಲಿ ಎರಡು ಟೀಮ್ ಕೂಡ ಮಸ್ಟ್ ವಿನ್ ಗೇಮ್ ಆಗಿದೆ. ಬಿಕಾಸ್ ಜಿ ಟಿ ಅವರು ಟೇಬಲ್ ಅಲ್ಲಿ ಟಾಪ್ ನ ಫಿನಿಶ್ ಮಾಡೋದಕ್ಕೆ ಥಿಂಕ್ ಮಾಡ್ತಿರ್ತಾರೆ, ಬಟ್ ಇಲ್ಲಿ ಸಿ ಎಸ್ ಗೆ ಅವರು ಪ್ಲೇ ಆಫ್ ಬರೋದು ಜಿ ಟಿ ನ ಹೊಡೆದ್ಬಿಟ್ಟು ಪ್ಲೇ ಆಫ್ ಬರೋದಕ್ಕೆ ಯೋಚನೆ ಮಾಡ್ತಿರ್ತಾರೆ. ಬಟ್ ಇವತ್ತು ಇಬ್ಬರು ಟೀಮು ಕೂಡ ಮಸ್ಟ್ ವಿನ್ ಗೇಮು. ಅಂಡ್ ಇಲ್ಲಿ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ರ ಆರ್ ಸಿ ಬಿ, ಜಿ ಟಿ, ಎಸ್ ಆರ್ ಎಚ್ ಟೇಬಲ್ ಈ ಮೂರು ಟೀಮಿಗೆ ಮಾತ್ರ ಟಾಪ್ ನ ಫಿನಿಶ್ ಮಾಡೋಕ್ಕೆ ಚಾನ್ಸ್ ಇರೋದು. ಬಟ್ ಇಲ್ಲಿ ಜಿ ಟಿ ಏನಾದ್ರೂ ಇವತ್ತು ಸಿ ಎಸ್ ಗೆ ಅಗೇನ್ಸ್ಟ್ ಸೋತ್ಬಿಟ್ಟು ಎಸ್ ಆರ್ ಎಚ್ ಆರ್ ಸಿ ಬಿ ಅಗೇನ್ಸ್ಟ್ ಏನಾದ್ರು ಗೆದ್ಬಿಟ್ರೆ ಜಿ ಟಿ ಅವರು ಥರ್ಡ್ ಪೊಸಿಷನ್ಗೆ ಬರ್ತಾರೆ, ಆರ್ ಸಿ ಬಿ ಮತ್ತೆ ಎಸ್ ಆರ್ ಎಚ್ ಅವರು ಟಾಪ್ 2 ಅಲ್ಲಿ ಉಳ್ಕೊಬಿಡ್ತಾರೆ. ಬಟ್ ಅದೇ ಉಲ್ಟಾ ಆಗ್ಬಿಟ್ರೆ ಅಂತೂ ಜಿ ಟಿಗೆ ಇನ್ನ ಖುಷಿ ಆಗ್ಬಿಡುತ್ತೆ. ಅಂಡ್ ಸಿ ಎಸ್ ಗೆ ಅವರಿಗೆ ಇವತ್ತಿನ ಮ್ಯಾಚ್ ನ ಜಿ ಟಿ ಅಗೇನ್ಸ್ಟ್ ಯಾವ ತರ ಗೆಲ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಸಿ ಎಸ್ ಗೆ ಬ್ಯಾಟಿನ ತಗೊಂಡು 200 ರನ್ ಹೊಡಿಬೇಕು. ಓಕೆನಾ. ನೆಕ್ಸ್ಟ್ ಯಾವಾಗ ಇವರು ಡಿಫೆಂಡ್ ಮಾಡಕ್ ಬರ್ತಾರಲ್ಲ ಅವಾಗ ಜಿ ಟಿ ಅವ್ರನ್ನ 175 ಒಳಗಡೆ ಆಲ್ ಔಟ್ ಮಾಡಬೇಕು. ಇದು ಒಂದು ಸಿನಾರಿಯೋ ಅಂತ ಹೇಳಿದ್ರೆ ಇವಾಗ ಜಿ ಟಿ ಅವ್ರು ಏನಾದ್ರು ಚೇಸ್ ಮಾಡಕ್ಕೆ ಫಸ್ಟ್ ಬ್ಯಾಟಿಂಗ್ ಬರ್ತಾರೆ. ಸೊ ಫಸ್ಟ್ ಬ್ಯಾಟಿಂಗ್ ಬಂದ್ಬಿಟ್ಟು ಸೇಮ್ 200 ರನ್ ಹೊಡಿತಾರೆ ಅನ್ಕೊಳ್ಳಿ. ಅವಾಗ ಸಿ ಎಸ್ ಗೆ ಬಂದ್ಬಿಟ್ಟು ಈ ಒಂದು ಟಾರ್ಗೆಟ್ ನ 200ನ ಜಸ್ಟ್ 17 ಓವರಲ್ಲಿ ಹೊಡಿಬೇಕು. ಈ ತರ ಸಿನಾರಿಯೋ ಇರೋದು ಸಿ ಎಸ್ ಗೆ ಅವರಿಗೆ. ಅಂಡ್ ಇದು ಇವತ್ತಿನ ಕೆಲಸ. ಓಕೆನಾ. ನೆಕ್ಸ್ಟ್ ಕೆಲಸ ಪಂಜಾಬ್ ಅವರು ಎಲ್ ಎಸ್ ಜಿ ಅಗೇನ್ಸ್ಟ್ ಸೋಲ್ಬೇಕು. ಓಕೆನಾ. ಪಂಜಾಬ್ ಎಲ್ ಎಸ್ ಜಿ ಅಗೇನ್ಸ್ಟ್ ಸೋಲ್ಬೇಕು. ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರು ಎಂ ಐ ಅಗೇನ್ಸ್ಟ್ ಸೋಲ್ಬೇಕು. ಅಂಡ್ ಕೆ ಕೆ ಆರ್ ಡಿ ಸಿ ಅಗೇನ್ಸ್ಟ್ ಸೋಲ್ಬೇಕು. ಈ ತರ ಒಂದು ಲಕ್ ಆದ್ರೆ ಮಾತ್ರ ಈ ಒಂದು ಪ್ಲೇ ಆಫ್ಗೆ ಸಿ ಎಸ್ ಗೆ ಅವರು ಪ್ಲೇ ಆಫ್ ಬಂದ್ಬಿಡ್ಬೋದು ಆರಾಮಾಗಿ. ಇಲ್ಲ ಅಂತ ಹೇಳಿದ್ರೆ ಸಿ ಎಸ್ ಗೆ ಓಕೆ ಫ್ರೆಂಡ್ ಬಾಯ್ನೆ. ಅಂಡ್ ಜಿ ಟಿಗೆ ಟಾಪ್ 2 ಫಿನಿಶ್ ಮಾಡೋಕ್ಕೂ ಕೂಡ ಯೋಚನೆ ಮಾಡ್ತಿರ್ತಾರೆ. ಬಟ್ ಜಿ ಟಿಗಂತೂ ಸೇಫ್ ಅಂತೂ ಇಲ್ಲ. ಇವತ್ತೇನಾದ್ರೂ ಸಿ ಎಸ್ ಗೆ ಜಿ ಟಿನ ಹೊಡೆದ್ರೆ ಮಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಜಿ ಟಿಗೆ ಇವತ್ತು ಇಲ್ಲಿವರೆಗೂ ಏನು ಟಾಪ್ 2 ಅಲ್ಲಿ ಇದ್ದಾರೋ ಅವ್ರು ಕೆಳಗೆ ಬಂದ್ಬಿಡ್ತಾರೆ. ಇದು ಆಕ್ಚುಲಿ ಸಿ ಎಸ್ ಗೆ ಮತ್ತೆ ಜಿ ಟಿಗೆ ಬಂದಿರೋದು ಭಾಗ್ಯ ಇವತ್ತಿನ ಮ್ಯಾಚು. ಅಂಡ್ ಈ ಒಂದು ಪ್ಲೇ ಆಫ್ ರೇಸ್ ಅಂತೂ ಸಕ್ಕತ್ತಾಗಿ ಹೋಗ್ತದೆ. ಬಟ್ ಏನಾದರೂ ಇದೆಲ್ಲ ಆಗುತ್ತೆ. ಓಕೆನಾ. ಓಕೆ ಪಂಜಾಬು ಸೋಲ್ತಾರೆ, ಕೆ ಕೆ ಆರ್ ಕೂಡ ಸೋಲ್ತಾರೆ. ಬಟ್ ರಾಜಸ್ಥಾನ್ ರಾಯಲ್ಸ್ ಏನಾದರೂ ಸಂಡೇ ಎಂ ಐ ಅಗೇನ್ಸ್ಟ್ ಗೆದ್ಬಿಟ್ರೆ ಈ ಏನೇನು ಲಕ್ ಇದೆಯೋ ಸಿ ಎಸ್ ಗೆ ಮತ್ತೆ ಪಂಜಾಬ್ಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲ ಮ್ಯಾಚ್ ಕೂಡ ಒಂದು ಮ್ಯಾಚ್ ಮೇಲೆ ಡಿಪೆಂಡ್ ಆಗಿದೆ. ಇವಾಗ ಸಿ ಎಸ್ ಗೆ ಗೆಲ್ಬೋದು ಅಂಡ್ ಪಂಜಾಬ್ ಕೂಡ ಗೆಲ್ಬೋದು ಅಂಡ್ ಕೆ ಕೆ ಆರ್ ಕೂಡ ಗೆಲ್ಬೋದು. ಬಟ್ ರಾಜಸ್ಥಾನ್ ರಾಯಲ್ಸ್ ಗೆದ್ಬಿಟ್ರೆ ಇವ್ರು ಏನೇ ಗೆದ್ರು, ಇವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಥ್ಯಾಂಕ್ ಯು ಎಲ್ಲ ಟೀಮ್ಗೂ. ರಾಜಸ್ಥಾನ್ ಸ್ಟ್ರೈಟ್ ಅವೇ ಬರ್ತಾರೆ. ಈ ರಾಜಸ್ಥಾನ್ ರಾಯಲ್ಸ್ ಮಾತ್ರ 16 ಪಾಯಿಂಟ್ ತಗೊಳ್ಳೋಕೆ ಈ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಪಾಸಿಬಿಲಿಟೀಸ್ ಇರೋದು ಇನ್ಯಾವ ಟೀಮು ಕೂಡ ಇಲ್ಲ. ಅಂಡ್ ಆಲ್ರೆಡಿ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಜಿ ಟಿ ವರ್ಸಸ್ ಸಿ ಎಸ್ ಗೆ ಈ ಒಂದು ಟೀಮ್ ಆಲ್ರೆಡಿ ಸಿ ಎಸ್ ಗೆ ಬೀಟ್ ಮಾಡಿದರೆ ಜಿ ಟಿ, ಅದು ಚಪಾಕ್ ಸ್ಟೇಡಿಯಂ ಅಲ್ಲಿ. ಆಲ್ರೆಡಿ ಟ್ರೋಲ್ ಕೂಡ ಮಾಡಿರೋದು ಶುಭ್ಮನ್ ಗಿಲ್ ಸಿ ಎಸ್ ಗೆ ಅವ್ರನ್ನ. ಅದು ಫ್ಯಾನ್ಸ್ ಏನೋ ವಿಜಿಲ್ ಎಲ್ಲ ಇಟ್ಕೊಂಡು ಅದಂತೂ ಫುಲ್ ಟ್ರೋಲ್ ಆಗಿತ್ತು. ಅಂಡ್ ಎಲ್ಲ ಕಡೆ ಫೇಮಸ್ ಆಗಿಬಿಟ್ಟಿದ್ರು. ಅದಾದ್ಮೇಲೆ ಶುಭ್ಮನ್ ಗಿಲ್ ಎಲ್ಲ ಟೀಮು ಟ್ರೋಲ್ ಮಾಡಿದ್ದಾರೆ. ಆರ್ ಸಿ ಬಿ, ಎಸ್ ಆರ್ ಎಸ್ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರೂ ಟ್ರೋಲ್ ಮಾಡಿದ್ದಾರೆ. ಬಟ್ ಈ ಒಂದು ದ್ವೇಷನೂ ಕೂಡ ಇವಾಗ ಮರ್ತಿರಲ್ಲ ಸಿ ಎಸ್ ಗೆ ಅವರು. ಅಂಡ್ ಸಿ ಎಸ್ ಗೆ ಇವಾಗ ಒಳ್ಳೆ ಟಚ್ ಅಲ್ಲಿ ಕೂಡ ಕಾಣಿಸ್ಕೋತಾ ಇದ್ದಾರೆ. ಲಾಸ್ಟ್ ಒಂದು 2-3 ಮ್ಯಾಚ್ ಸೋತಿರ್ಬೋದು, ಬಟ್ ಇವಾಗ ಒಳ್ಳೆ ಟಚ್ ಅಲ್ಲಿ ಕೂಡ ಕಾಣಿಸ್ಕೋತಾ ಇದ್ದಾರೆ. ಅಂಡ್ ಸಿ ಎಸ್ ಗೆ ಟೀಮ್ಗೆ ಇವತ್ತು ಮಸ್ಟ್ ವಿನ್ ಆಗಿದೆ. ಅಂಡ್ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ. ಸೊ ಈ ಒಂದು ಪಿಚ್ ಅಲ್ಲಿ ಆಕ್ಚುಲಿ ಪೇಸರ್ಸ್ಗೆ ಸಕ್ಕತ್ತು ಯೂಸ್ಫುಲ್ ಆಗುತ್ತೆ. ಅಂಡ್ ಸ್ಪಿನ್ನರ್ಸ್ ಗಿಲ್ವಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸ್ಪಿನ್ನರ್ಸ್ ಇದೆ, ಬಟ್ ಮಿಡಲ್ ಓವರ್ಸ್ ಅಲ್ಲಿ ಬಿಕಾಸ್ ಈ ಒಂದು ಗ್ರೌಂಡ್ ದೊಡ್ಡದಾಗಿರೋದ್ರಿಂದ ಈ ಒಂದು ಸ್ಪಿನ್ನರ್ಸ್ಗೆ ಯಾರು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಏನಾದ್ರು ಬ್ಯಾಟ್ಸ್ಮನ್ ಏನಾದ್ರು ಮಿಸ್ಹಿಟ್ ಮಾಡಿದ್ರೆ ಸೊ ಆ ಒಂದು ಆಪರ್ಚುನಿಟಿ ಗ್ರ್ಯಾಬ್ ಮಾಡ್ಕೋಬಹುದು. ಅಂಡ್ ಟೋಟಲ್ ಆಗಿ 8-8 ನೋಡಿದ್ರೆ ಟೋಟಲ್ 9 ಮ್ಯಾಚಸ್ನ ಆಡಿದ್ರೆ ಜಿ ಟಿ 5 ಗೆದ್ದಿದ್ರೆ, ಸಿ ಎಸ್ ಗೆ 4 ಗೆದ್ದಿದ್ರೆ. ಸೊ ಯಾರು ಜಾಸ್ತಿ ಡಾಮಿನೇಟ್ ಮಾಡಿಲ್ಲ. ಬಟ್ ಇದು ಆಕ್ಚುಲಿ ಪ್ರಾಬಬಿಲಿಟೀಸ್ ಇರೋದು ಸಿ ಎಸ್ ಗೆ ಮತ್ತೆ ಜಿ ಟಿಗೆ ಇವತ್ತಿನ ಮ್ಯಾಚಲ್ಲಿ ಪಿಚ್ ರಿಪೋರ್ಟು. ಅಂಡ್ ಈ ಒಂದು ಪ್ಲೇಯಿಂಗ್ ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಯಾವುದು ಜಿ ಟಿ ಟೀಮ್ದು ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್, ಜೋಸ್ ಬಟ್ಲರು ಈ 3 ಜನ ಈ ಒಂದು ಟೀಮ್ಗೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅಲ್ಲಿ ಫುಲ್ ಫಿಕ್ಸ್ ಆಗಿರೋದು. ಓಕೆನಾ. ಇದು ಬಿಟ್ಟರೆ ಇನ್ಯಾರು ಕೂಡ ಅಡಿಷನಲ್ ಆಗಿ ರಾಹುಲ್ ತಿಯಾಟೆ ಓಕೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅಂಡ್ ಜೇಸನ್ ಹೋಲ್ಡರ್, ವಾಷಿಂಗ್ಟನ್ ಸುಂದರ್ ಇದೆ. ಓಕೆನಾ. ಜಿ ಟಿ ಏನಾದರೂ ಸಿ ಎಸ್ ಗೆ ಟೀಮು ಸ್ಟಾರ್ಟಿಂಗಲ್ಲೇ ಬಂದು ಪವರ್ ಪ್ಲೇಲಿ ಒಂದು 3 ವಿಕೆಟ್ನ ಎತ್ತಿದ್ರು ಅಂತ ತಿಳ್ಕೊಳ್ಳಿ, ಈ ಒಂದು ಟೀಮು ಕಂಪ್ಲೀಟ್ ಕೊಲಾಪ್ಸ್ ಆಗಿಬಿಡ್ತಾರೆ. ಓಕೆನಾ. ಜಿ ಟಿ ಅವರು ಬಿಕಾಸ್ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಇಬ್ರು ಕೂಡ ಒಂದು ಪಿಲ್ಲರ್ ತರ ಈ ಒಂದು ಜಿ ಟಿ ಟೀಮ್ಗೆ ಪಿಲ್ಲರೇ ಇವರು. ಒಂದು ವಾಲ್ ಅನ್ಕೋಬಿಡಿ, ವಾಲ್ಗೆ ಯಾವ ಥರ ಏನೇ ಆದರೂ ಆಗಲ್ವೋ ಅದೇ ಥರ ಸೊ ನಿಂತ್ಕೊಂಡು ಆಡ್ತಾನೆ ಇರ್ತಾರೆ. ಒಂದು ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡ್ತಿರ್ತಾರೆ. ಕೆಳಗಡೆ ಆಡಿದ್ರು ಕೂಡ ಇಬ್ರು ಪ್ಲೇಯರ್ಸು ಪಾರ್ಟ್ನರ್ಶಿಪ್ ಅಂತೂ ಬರ್ತಾನೆ ಇರುತ್ತೆ, ರನ್ಸ್ ಅಂತೂ ಬರ್ತಾನೆ ಇರುತ್ತೆ, ಒಂಥರ ಒಳ್ಳೆ ಥರ ರನ್ಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ಇಬ್ರು ಕೂಡ ಔಟೇ ಆಗಲ್ಲ. ಅದಾದಮೇಲೆ ಬಂದು ಫಿನಿಶ್ ಮಾಡೋಕ್ಕೆ ಬಟ್ಲರ್ ಕೂಡ ಇದ್ದಾರೆ, ಆ್ಯಂಡ್ ರಾಹುಲ್ ತಿಯೋಟೆ ಇದ್ದಾರೆ, ಜೇಸನ್ ಹೋಲ್ಡರ್ ಇದ್ದಾರೆ, ವಾಷಿಂಗ್ಟನ್ ಸುಂದರ್ ಕೂಡ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಸೊ ಜಿ ಟಿ ಅಂತೂ ಈ ಒಂದು ಸೀಸನ್ ಸ್ಟಾರ್ಟಿಂಗ್ ಲಾಸ್ಟ್ ಸೀಸನ್ ಎಲ್ಲ ಹೆಂಗಾಗ್ತೈತೆ ಅಂತ ಹೇಳಿದ್ರೆ ಸಾಯಿ ಸುರೇಶನ್ ಮತ್ತೆ ಶುಭ್ಮನ್ ಗಿಲ್ ಅಂಡ್ ಬಟ್ಲರ್ ಈ 3 ಜನ ಮಾತ್ರ ರನ್ ಹೊಡೆದ್ರೆ ಜಿ ಟಿ ಗೆಲ್ತಾರೆ ಅಂತ ಅನ್ಕೋತಾ ಇದ್ವಿ. ಬಟ್ ಇವಾಗ ಟಾಪ್ ಆರ್ಡರ್ಸ್ ಕೂಡ ಫೇಲ್ಯೂರ್ ಆದ್ರೆ ಈಗ ಬ್ಯಾಕ್ ಬೋನ್ ಆಗಿ ಇವ್ರಿಗೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ ಅಂಡ್ ಜೇಸನ್ ಹೋಲ್ಡರ್ ಇದ್ದಾರೆ, ರಶೀದ್ ಖಾನ್ ಇದ್ದಾರೆ. ರಶೀದ್ ಖಾನ್ ಕೂಡ ಸ್ವಲ್ಪ ಬ್ಯಾಟಿಂಗ್ ಆಡ್ತಾರೆ.
ಸೊ ಇವಾಗ ಜೇಸನ್ ಹೋಲ್ಡರ್ ಸಖತ್ತು ಪಾರ್ಟ್ನ ಅಂದರೆ ಒಂದು ಏನಂತ ಹೇಳ್ತಾರೆ ಅದು ಒಂದು ರೋಲ್ನ ಸಖತ್ತಾಗಿ ಪ್ಲೇ ಮಾಡ್ತಿದ್ದಾರೆ ಫೀಲ್ಡಿಂಗಲ್ಲಿ, ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ. ಸೊ ಕಂಪ್ಲೀಟಾಗಿ ಒಂದು ಟೀಮೇ ಚೇಂಜ್ ಆಗಿಬಿಟ್ಟಿದೆ ಜೇಸನ್ ಹೋಲ್ಡರ್ ಬಂದಮೇಲೆ. ಸೊ ಇವತ್ತಿನ ಮ್ಯಾಚಲ್ಲಿ GT ಅವರು ಸೋಲ್ಬೇಕು ಅಂತ ಹೇಳಿದ್ರೆ, CSG ಗೆಲ್ಲಬೇಕು ಅಂತ ಹೇಳಿದ್ರೆ ಈ ಒಂದು ಟಾಪ್ ಆರ್ಡರ್ ಬ್ಯಾಟ್ಸನ್ನು ಬೇಗ ತಗೋಬೇಕು. ಆ್ಯಂಡ್ GT ಬೌಲರ್ಸ್ ಅಂತೂ ಬೆಂಕಿ, ಬಿಕಾಸ್ ರಬಾಡ, ಸಾಯಿ ಕಿಶೋರ್ ಅಂಡ್ ಮೊಹಮ್ಮದ್ ಸಿರಾಜು, ಏನು ಬೌಲಿಂಗು ಮತ್ತು ಪ್ರಸಿದ್ಧ ಕೂಡ ಇದ್ದಾರೆ ಈ ಒಂದು ಪ್ಲೇಯಿಂಗ್ 11ನಲ್ಲಿ. ಆ್ಯಂಡ್ ಈ ಒಂದು ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಿದೆ ಗೊತ್ತಾ ನಿಮಗೆ ಆಫ್ಘಾನಿಸ್ತಾನ ಮೇಲೆ. ಸೊ ಅದರಲ್ಲಿ ಕಂಪ್ಲೀಟ್ ಎಲ್ಲ GT ಪ್ಲೇಯರ್ಸೇ ಇದ್ದಾರೆ ಮಗ. GT ಸ್ಕ್ವಾಡೇ ಅನ್ಕೋಬಿಡಿ, IPLದು ಆ ಲೆವೆಲ್ಗೆ ಸ್ಕ್ವಾಡ್ನ ಹಾಕಿರೋದು. ಬಟ್ ಸೆಲೆಕ್ಷನ್ ಯಾವ ಥರ ಮಾಡಿದಾರೋ ಗೊತ್ತಿಲ್ಲ ಆ ಒಂದು ಟೀಮ್ ಇಂಡಿಯಾ ಸ್ಕ್ವಾಡು. ಆ್ಯಂಡ್ ಇಲ್ಲಿ SRH ಓಕೆನಾ, SRH ಕೂಡ ಸಕ್ಕತ್ತಾಗಿದೆ ಬಿಡಿ, ಈ ಒಂದು ಸೀಸನ್ ಕೂಡ ಸಕ್ಕತ್ತ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ CSಗೆ ಪ್ಲೇಯಿಂಗ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್. ಸೊ ಈ ಎರಡು ಪ್ಲೇಯರ್ಸ್ ಅಂತೂ ಮಸ್ಟ್. ಯಾವ ಥರ ಅಂತ ಹೇಳಿದ್ರೆ ಈ ಒಂದು GT ಟೀಮ್ಗೆ ಯಾವ ಥರ ಒಂದು ವಾಲ್ ಆಗಿ ಒಂದು ಪಿಲ್ಲರ್ ಥರ ನಿಂತ್ಕೋತಾರೋ ಈ ಎರಡು ಪ್ಲೇಯರ್ಸು ಈ ಒಂದು ಕೆಲಸದಲ್ಲಿ ಇವತ್ತು ಮ್ಯಾಚ್ ಗೆಲ್ಲಬೇಕು ಅಂತ ಹೇಳಿದ್ರೆ ಆ ಒಂದು ಕೆಲಸನ ಈ ಎರಡು ಪ್ಲೇಯರ್ಸ್ ಮಾಡಲೇಬೇಕು. ಬಿಕಾಸ್ CSಗೆ ಸಂಜು ಸ್ಯಾಮ್ಸನ್ ಎಷ್ಟು ಬ್ಯಾಟಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವ್ರು ಯಾವಾಗೆಲ್ಲ ರನ್ಸ್ನ ಹೊಡೆದಿದ್ರೆ CSಗೆ ಕಂಫರ್ಟಬಲ್ ಆಗಿ ವಿನ್ ಆಗಿದ್ದಾರೆ. ಬಟ್ ಇವ್ರು ರನ್ ಹೊಡೆಯಲ್ವಲ್ಲ, ಅವಾಗ ಸ್ವಲ್ಪ ಬಾಯಿಗೆ ಬಂದಿದೆ. ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಅಂತೂ ಒಂದು 2-3 ಮ್ಯಾಚಿಂದ ಪರ್ಫಾರ್ಮ್ ಮಾಡಿಲ್ಲ. ನಂದು ಒಂದು ಏನು ಅಡ್ವೈಸ್ ಅಂತ ಹೇಳಿದ್ರೆ CSಗೆ ಟೀಮ್ಗೆ, ಇವಾಗ ಋತುರಾಜ್ ಗಾಯಕ್ವಾಡ್ಗೆ ಪವರ್ ಪ್ಲೇ ಅಟ್ಯಾಕಿಂಗ್ ಕ್ರಿಕೆಟ್ನ ಆಡೋಕ್ಕಾಗಲ್ಲ ಓಕೆನಾ. ಸೊ ಅವ್ರನ್ನ ಕೆಳಗೆ ಕಳಿಸಿ ಗುರು, ಅವ್ರನ್ನ ಕೆಳಗೆ ಕಳಿಸ್ಬಿಟ್ಟು ಕರ್ಕೊಬನ್ನಿ ಉರ್ವಿಲ್ ಪಟೇಲ್ನ. ಸೊ ಅವ್ರು ಹೆಂಗೆ ಇದ್ರು ಫಸ್ಟ್ ಬಾಲಿಂದನೇ ಹೊಡಿತಾರೆ, ಪವರ್ ಪ್ಲೇ ಇರಲಿ ಇಲ್ಲದೆ ಹೋಗಲಿ ಫಸ್ಟ್ ಬಾಲಿಂದನೇ ಹೊಡಿತಾರೆ. ಕರ್ಕೊಬಂದು ಬಿಡಿ ಅವ್ರನ್ನ ಪವರ್ ಪ್ಲೇಲಿ. ಅಟ್ಲೀಸ್ಟ್ ಹೊಡೆದ್ರೆ ಒಂದು 6 ಓವರಲ್ಲಿ ಒಂದು 20 ಬಾಲ್ನ ಆಡ್ಬಿಟ್ಟು 40 ರನ್ನ ಹೊಡೆದ್ರೆ ನಿಮಗೆ ತಾನೆ ಟೀಮ್ಗೆ ತಾನೆ ಯೂಸ್ಫುಲ್ಲು. ಸೊ ಆ ಥರ ಥಿಂಕ್ ಮಾಡ್ಬೇಕು. ಇವತ್ತೇನಾದರೂ CSಗೆ ಫಸ್ಟ್ ಬ್ಯಾಟಿಂಗ್ ತಗೋತಾರೋ ಇಲ್ಲ ಸೆಕೆಂಡ್ ಚೇಸಿಂಗ್ ಬರ್ತಾರೋ ಏನೋ ಗೊತ್ತಿಲ್ಲ. ಬಟ್ ಉರ್ವಿಲ್ ಪಟೇಲ್ನ ಪವರ್ ಪ್ಲೇ ಕಳಿಸ್ಬೇಕು ಸಂಜು ಸ್ಯಾಮ್ಸನ್ ಹತ್ರ. ಹೋಗಪ್ಪ ನೀನು ಫ್ರೀ ಆಗಿ. ಸಂಜು ಸ್ಯಾಮ್ಸನ್ ಅಂತೂ ಸ್ವಲ್ಪ ಒಂದು ಸೆನ್ಸಿಬಲ್ ಆಗಿ ಆಡ್ತಾರೆ, ಬಿಕಾಸ್ ಅವ್ರು ಜಾಸ್ತಿ ಹೊಡಿಯೋಕ್ಕೆಲ್ಲ ಹೋಗಲ್ಲ. ಸೊ ಸಂಜು ಸ್ಯಾಮ್ಸನ್ ಆರಾಮಾಗಿ ರೊಟೇಟ್ನ ಮಾಡ್ತಾರೆ, ಸ್ಟ್ರೈಕ್ ಕೂಡ ರೊಟೇಟ್ ಮಾಡ್ಕೊಡ್ತಾ ಇರ್ತಾರೆ. ಹೊಡಿ ಮಾಮ್ ನೀನು, ಉರ್ವಿಲ್ ಪಟೇಲ್ ಹೊಡಿ ಅಂತ ಬಿಡ್ತಾರೆ. ಸೊ ಆ ಥರ ಒಂದು ಕಾಂಬಿನೇಷನ್ನ ಮಾಡಬೇಕು. ಇವಾಗ 1 ಡೌನ್ ಬರಬೇಕು, 1 ಡೌನ್ ಅರ್ಲಿ ವಿಕೆಟ್ ಬಿತ್ತು ಅಂದರೆ ಹೋಗಿ ಋತುರಾಜ್ ಗಾಯಕ್ವಾಡ್ ಹೋಗಪ್ಪ ನೀನು ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡು ಆ್ಯಂಡ್ ಬೇರೆಯವ್ರಿಗೆ ಸ್ಟ್ರೈಕ್ನ ಕೊಡು, ಅವರು ಹೊಡಿತಾರೆ ಅಂತ ಕಳಿಸುತ್ತಾಯಿತು. ಅದು ಬಿಟ್ಬಿಟ್ಟು ಸುಮ್ಮನೆ ಪವರ್ ಪ್ಲೇ ಬಂದುಬಿಟ್ಟು ಲಾಸ್ಟ್ ಮ್ಯಾಚ್ 21 ಬಾಲ್ 15 ರನ್ ಹೊಡೆದಿದ್ದಾರೆ. ಇದಂತೂ ಸೆನ್ಸ್ಲೆಸ್ ಅಂತಲೇ ಹೇಳ್ತೀನಿ. ಸೊ ಈ ಒಂದು ಚೇಂಜಸ್ನ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಇವತ್ತಿನ ಮ್ಯಾಚಲ್ಲಿ CSಗೆ ಏನೋ ಒಂದು ಇಂಪ್ರೂವ್ಮೆಂಟ್ ಆಗ್ಬೋದು. ಆ್ಯಂಡ್ ಉರ್ವಿಲ್ ಪಟೇಲ್, ಕಾರ್ತಿಕ್ ಶರ್ಮಾ, ಡೆವಿಲ್ ಬ್ರೇವಿಸ್, ಶಿವಮ್ ದುಬೆ ಓಕೆನಾ, ಏನಾದರೂ CSಗೆ ಈ ಒಂದು ಟಾಪ್ ಆರ್ಡರ್ಸ್ ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ರನ್ ಹೊಡ್ಕೊಟ್ರೆ ಕಾರ್ತಿಕ್ ಶರ್ಮಾ, ಡೆವಿಲ್ ಬ್ರೇವಿಸ್ ಆ್ಯಂಡ್ ಶಿವಮ್ ದುಬೆ ಆ್ಯಂಡ್ ಪ್ರಶಾಂತ್ ವೀರ್ ಈ 4 ಜನ ಅಂತೂ ಫಿನಿಷರ್ಸು. ಬಟ್ ಲಾಸ್ಟ್ ಮ್ಯಾಚು ಕಾರ್ತಿಕ್ ಶರ್ಮಾ ಕೂಡ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ 100% ಬಂದೇ ಬರ್ತಾರೆ ಅಂತ ಅನ್ನಿಸ್ತದೆ. ಸೊ CSಗೆ ಬೌಲಿಂಗ್ ಅಂತೂ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಒಂದು CSಗೆ ಟೀಮ್ ಅಂತೂ ಸಖತ್ ಬ್ಯಾಡ್ ಲ್ಯಾಕ್ ಈ ಒಂದು ಸೀಸನ್, ಬಿಕಾಸ್ ಎಲ್ಲ ಪ್ಲೇಯರ್ಸು ಕೂಡ ಇಂಜುರಿ ಆಗಿಬಿಡ್ತು. ಫಾರಿನ್ ಪ್ಲೇಯರ್ಸು, ಇಂಡಿಯನ್ ಪ್ಲೇಯರ್ಸು ತುಂಬ ಜನಕ್ಕೆ ಇಂಜುರಿ ಆಗಿದೆ. ಸೊ ಓಲ್ಟನ್ನು ಕೂಡ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಸಖತ್ತಾಗಿ ಮಾಡ್ತಾರೆ, ಅವರು ಕೂಡ ಅನ್ಫಾರ್ಚುನೇಟ್ಲಿ ಇಂಜುರಿ ಆಯಿತು. ಆ್ಯಂಡ್ ನೂರ್ ಅಹಮದ್, ಹರ್ಷಲ್ ಕಂಬಾಜ್ ಮತ್ತು ಲಾಸ್ಟ್ ಮ್ಯಾಚ್ ಹಾಕೊಂಡಿದ್ದು ಸ್ಪೇಸರ್ ಜಾನ್ಸನ್ ಆ್ಯಂಡ್ ಮುಖೇಶ್ ಚೌಧರಿ, ಅಖಿಲ್ ಹುಸೇನ್. ಸೊ ಅಖಿಲ್ ಹುಸೇನ್ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಏನು ಬೇಕಾಗಿದೆ ಅಂತ ಹೇಳಿದ್ರೆ CSಗೆ ಬ್ಯಾಟಿಂಗ್ ಆರ್ಡ್ರಲ್ಲಿ ರನ್ಸ್ ಬಂದರೆ ಬೌಲಿಂಗಲ್ಲಿ ಆ ಒಂದು ರನ್ನ ಕಟ್ ಹಾಕೋತೆ ಅಂತ ಅನ್ನಿಸ್ತದೆ. ಆ್ಯಕ್ಚುಲಿ ಇದು ಕತೆಗಳಾಗಿರೋದು. ಸೊ ನೋಡಿದ ಏನಾಗುತ್ತೆ ಅಂತ. CSಗೆ ಗೆಲ್ಲಬೇಕು ಇಲ್ಲ GT ಗೆಲ್ಲಬೇಕು, ಯಾರು ಗೆದ್ದರೂ ಕೂಡ ಯಾರೇ ಇವಾಗ ಒಂಥರ ಫೈಟ್ ಮಾಡ್ತಾ ಇರೋದು. ಬಿಕಾಸ್ ಅವ್ರನ್ನ ಪೊಸಿಷನ್ನ ಹಂಗೆ ಸ್ಟೀಲ್ ಮಾಡ್ಕೊಳ್ಳೋಕ್ಕೆ ಮತ್ತು ಸೀಲ್ ಹೊಡೆದ್ಬಿಡೋಕ್ಕೆ. ಸೊ ನೋಡೋದು ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ. ಸೊ ಪ್ಲೇ ಆಫ್ ರೇಸ್ ಅಂತೂ ಸಕ್ಕತ್ತಾಗಿ ಹೋಗ್ತದೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. ಸಿ ಯು.